ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ತಮ್ಮ ನಮ್ಮ ಚಾನಲ್ಗೆ. ನೀವು ಇವಾಗ ನೋಡ್ತಿರೋ ಹಾಗೆ ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ತೋರಿಸ್ತಿದ್ದೀನಿ. ಇವತ್ತು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಈಸಿಯಾಗಿ ನೀವು ಮನೆಯಲ್ಲಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡಿಡ್ಬೋದು. ಇವಾಗ ಹೊರಗಡೆ ಯಾವುದೇ ಶಾಪ್ ಓಪನ್ ಇಲ್ಲ, ಓಪನ್ ಇದ್ದರೂ ಐಸ್ ಕ್ರೀಮನ್ನು ಹೊರಗಡೆ ತಿನ್ನೋದು ಕೂಡ ಭಯ ಆಗಿದೆ. ಅದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ನಾನು ಮೊದಲೇ ಫ್ರೀಝರ್ನಲ್ಲಿಟ್ಟು ಕೂಲ್ ಮಾಡಿದರೆ ಒಂದು 15 ನಿಮಿಷ. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡೆ. ಫ್ರೆಶ್ ಕ್ರೀಮ್ ಹಾಗೆ ಸಕ್ಕರೆ ಪೌಡ್ರ್ ನಾನು ಹಾಕ್ಕೊಂಡಿದ್ದು. ಇದೆರಡನ್ನು ಚೆನ್ನಾಗಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ವಿಸ್ಕರಿಂದ ಕೂಡ ಇದನ್ನು ಮಾಡ್ಕೊಳ್ಬೋದು. ಆದರೆ ಮಿಕ್ಸರ್ ಜಾರಲ್ಲಿ ಮಾಡ್ಕೊಳ್ಬೇಡಿ, ಆವಾಗ ನಿಮಗೆ ಪರ್ಫೆಕ್ಟ್ ಅಂತ ರೆಸಿಪಿ ಬರಲ್ಲ, ಗಟ್ಟಿಯಾಗಲ್ಲ ಐಸ್ ಕ್ರೀಮು. ವಿಸ್ಕರಿಂದ ಮಾಡ್ಕೊಳ್ಬೋದು ಅಥವಾ ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದರೆ ಅದರಿಂದ ಮಾಡ್ಕೊಳ್ಬೋದು. ನಾನಿಲ್ಲಿ ಬ್ಲೆಂಡರ್ನ ಬಳಸ್ತಿದ್ದೀನಿ. ನಾನಿಲ್ಲಿ ಹಾಕಿರೋದು ಫ್ರೆಶ್ ಕ್ರೀಮ್ ಹಾಗೆ ಸಕ್ಕರೆ ಪೌಡ್ರನ್ನ ಹಾಕಿದ್ದೀನಿ. 1 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ. ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಾದಮೇಲೆ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಈ ಸ್ಟೆಪ್ಪನ್ನು ಮಾಡೋಕ್ಕಿಂತ ಮುಂಚೆ ಈಗ ನಾನಿಲ್ಲಿ ಬೌಲ್ ಇಟ್ಕೊಂಡಿದ್ದೀನಲ್ಲ, ಕೆಳಗಡೆ ಒಂದು ಬೌಲು ದೊಡ್ಡ ಬೌಲು ಹಾಗೆ ಇನ್ನೊಂದು ಚಿಕ್ಕ ಬೌಲು, ಇವೆರಡನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು 15 ನಿಮಿಷ ಕೂಲ್ ಆಗಲಿಕ್ಕೆ. ಇದಕ್ಕೆ ಕಾರಣ ಏನಂದರೆ ತಣ್ಣಗಿರೋದ್ರ ಮೇಲೆ ಈ ಥರ ಬ್ಲೆಂಡ್ ಮಾಡಿದ್ರೆ ಈ ಥರ ಬೇಗನೆ ಗಟ್ಟಿಯಾಗುತ್ತೆ. ಕನ್ಸಿಸ್ಟೆನ್ಸಿ ಕ್ರೀಮಿಯಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಗಟ್ಟಿಯಾಗಿದೆ. ಇವಾಗ ನಾನು ಈ ಟೈಮ್ನಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್, ಆಲ್ಮೋಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟಿದೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕಂಡೆನ್ಸ್ ಮಿಲ್ಕನ್ನ 1-2 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದು 8ರಿಂದ 10 ನಿಮಿಷ ಮಾಡ್ಕೊಳ್ಬೇಕಾಗತ್ತೆ, ಅಥವಾ 2ರಿಂದ 8 ನಿಮಿಷ ಮಾಡ್ಕೊಳ್ಳೇಬೇಕು ನೀವು. ಆವಾಗಲೇ ನಿಮಗೆ ಟೆಕ್ಸ್ಚರ್ ಚೆನ್ನಾಗಿ ಬರೋದು, ಗಟ್ಟಿಯಾಗೋದು. ಸೊ ಇವಾಗ ಇದು ಗಟ್ಟಿಯಾಗಿದೆ ನೋಡಿ. ಇವಾಗ ಉಳಿದಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈಸಿಯಾಗಿ ಸಿಗುತ್ತೆ ಮಾವಿನ ಹಣ್ಣು. ಇವಾಗ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಆಗುವಷ್ಟು. ಹಾಗೆ ಎಲ್ಲೋ ಕೇಸರಿ ಏನಿದೆ, ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೆ ನಾನು, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇವಾಗ ಮತ್ತೆ ಇದೆಲ್ಲದನ್ನು ಸೇರಿ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಎಲ್ಲಿವರೆಗೂ ಬ್ಲೆಂಡ್ ಮಾಡ್ಕೊಳ್ಬೇಕಂದ್ರೆ ಕರೆಕ್ಟಾಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಸೊ ನೋಡ್ತಿರ್ಬೋದು ಇಲ್ಲಿ ನಾನಲ್ಲಿ ಒಂದು 8ರಿಂದ 10 ನಿಮಿಷ ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಇದು ರೈಟ್ ಕನ್ಸಿಸ್ಟೆನ್ಸಿ. ಇವಾಗ ನಾನಿಲ್ಲಿ ಒಂದು ಎಂಟಿ ಬೌಲ್ ತೊಗೊಂಡಿದ್ದೀನಿ, ಎಂಟಿ ಬಾಕ್ಸ್ ತೊಗೊಂಡಿದ್ದೀನಿ. ಇವಾಗ ಈ ಕ್ರೀಮ್ ಏನಿದೆ, ನಾವು ಮಿಕ್ಸ್ಚರ್ ಏನಿದೆ ಐಸ್ ಕ್ರೀಮ್ ಮಿಕ್ಸ್ಚರು, ಇದನ್ನು ಈ ಕಂಟೈನರ್ಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ಯಾಚುಲಾಯಿಂದ ಸೆಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗುತ್ತೆ. ಒಂದು ಸರಿ ನೀವು ಕ್ರೀಮ್ ಹಾಗೆ ಕಂಡೆನ್ಸ್ ಮಿಲ್ಕ್ ಅವೆಲ್ಲನೂ ತಂದಿಟ್ಕೊಂಡ್ರೆ ಈ ಥರ ಒಂದು 2-3 ಸರಿ ನೀವು ಮಾಡ್ಕೊಳ್ಬೋದು. ಸೊ ಇದನ್ನು ನಾನಿಲ್ಲಿ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ, ಅದನ್ನು ನಿಮ್ಮ ಹತ್ರ ಯಾವ ಕಂಟೈನರ್ ಇರುತ್ತೋ ಆ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಈ ಥರ ಅದಕ್ಕೆ ಕ್ರೀಮ್ ಇರುತ್ತಲ್ಲ ಅದಕ್ಕೆ ಟಚ್ ಆಗೋವರೆಗೂ ಈ ಥರ ಸೆಟ್ ಮಾಡ್ಕೊಳ್ಳಿ. ಟಚ್ ಆಗೋ ಥರ ಸೆಟ್ ಮಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಫ್ರೀಝರ್ನಲ್ಲಿ ಹೈ ಫ್ಲೇಮ್ನಲ್ಲಿಟ್ಟು 8ರಿಂದ 12 ಗಂಟೆ ನೀವು ಫ್ರೀಝರ್ನಲ್ಲಿ ಬಿಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟಿಟ್ಟರೆ ಇದು ಗಟ್ಟಿ ಆಗಲ್ಲ, ಹೈ ಫ್ಲೇಮಲ್ಲಿಟ್ಟೇ ಇಡಬೇಕು. ಸೊ ಇವಾಗ ನೋಡ್ತಿರ್ಬೋದು ಒಂದು 12ರಿಂದ 15 ಗಂಟೆ ಆಗಿದೆ. ಇವಾಗ ನೋಡಿ ತೆಗೆದು ನೋಡ್ತಿದ್ದೀನಿ. ಕ್ರೀಮು ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಗಟ್ಟಿ ಆಗಲಿಕ್ಕೆ. ಹೈ ಫ್ಲೇಮ್ನಲ್ಲೇ ಇಡಬೇಕು ನೀವು. ಇವಾಗ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ, ಮ್ಯಾಂಗೋ ಐಸ್ ಕ್ರೀಮು. ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಯಾವುದೇ ಐಸ್ ಕ್ರೀಮ್ ಸ್ಕೂಪ್ ಇಲ್ಲ, ಈ ಸಾಂಬಾರು ಸೌಟಿಂದನೇ ನೋಡಿ ಈ ಥರ ಸರ್ವ್ ಮಾಡ್ಕೊಳ್ತಿದ್ದೀನಿ. ಐಸ್ ಕ್ರೀಮ್ ಸರ್ವ್ ಮಾಡಲಿಕ್ಕೆ ಐಸ್ ಕ್ರೀಮ್ ಸ್ಕೂಪ್ ಬೇಕಂತ ಏನಿಲ್ಲ. ನೋಡ್ತಿರ್ಬೋದು ನಾನಿಲ್ಲಿ ಐಸ್ ಕ್ರೀಮ್ ಬೌಲ್ಗೆ ಐಸ್ ಕ್ರೀಮ್ನ ಸರ್ವ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ನೋಡಾದಮೇಲೆ ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಒಂದು ಸರಿ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನ ಮನೆಯಲ್ಲಿ ತಂದಿಟ್ಟರೆ ಒಂದು 2ರಿಂದ 3 ಸರಿ ನೀವು ಈ ಥರ ಐಸ್ ಕ್ರೀಮನ್ನು
ಮಾಡಿಡ್ಬೋದು, ವಾರಾನ್ಗಟ್ಲೆ ತಿನ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ರೆಸಿಪಿಗಳನ್ನು ಶೇರ್ ಮಾಡಿ. ಇವಾಗ ಮ್ಯಾಂಗೋ ಐಸ್ ಕ್ರೀಮ್ ಆಲ್ಮೋಸ್ಟ್ ರೆಡಿಯಾಗಿದೆ. ಮೇಲ್ಗಡೆ ನಾನು ನೋಡಿ ಟೂಟಿ ಫ್ರೂಟಿ ಹಾಕ್ತಿದ್ದೀನಿ, ಚೆನ್ನಾಗಿ ಕಾಣಲಿ ಅಂತ. ಯಾವುದೇ ಟೇಸ್ಟ್ ಕೊಡಲ್ಲ, ಆದರೂ ಚೆನ್ನಾಗಿ ಕಾಣಲಿ ಅಂತ ಟೂಟಿ ಫ್ರೂಟಿ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹಾಕ್ತಿದ್ದೀನಿ. ಸೊ ಇವಾಗ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ. ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.